ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ವಿಷಯ ಯಾವ್ದಪ್ಪ ಅಂತಂದ್ರ ವ್ಯಾಪಾರ ಬಾಕಿ. ವ್ಯಾಪಾರ ಬಾಕಿ ಅಂತಂದ್ರೆ ಏನು, ಆಮೇಲೆ ಸಂದಾಯ ಬಾಕಿ ಅಂದ್ರೆ ಏನಂತೇಳಿ ಎಕ್ಸಾಮ್ ಅಲ್ಲಿ ಕೇಳುವಂತಹ ಸಂಭವನೀಯತೆ ಬಹಳಷ್ಟು ಇರ್ತದ. ಹಂಗಾಗಿ ಇವತ್ತು ವ್ಯಾಪಾರ ಬಾಕಿ ಅಂತಂದ್ರೆ ಏನು ಅಂತೇಳಿ ನೋಡೋಣ. ವ್ಯಾಪಾರ ಬಾಕಿ ಅಂತಂದ್ರೆ ಏನಿಲ್ಲ, ಸುಲಭವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ದೇಶ, ಯಾವುದೋ ಒಂದು ದೇಶ ಆಮದು ಮಾಡಿರ್ತದ, ವಸ್ತುಗಳನ್ನ ಏನ್ ಮಾಡ್ಕೊಂಡಿರ್ತದ, ಆಮದು ಮಾಡಿಕೊಂಡಿರ್ತದ. ಮತ್ ಕೆಲವು ವಸ್ತುಗಳನ್ನ ಏನ್ ಮಾಡಿರ್ತದ, ಅದು ರಫ್ತು ಮಾಡಿರ್ತದ. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರ, ಸರಕುಗಳನ್ನು ರಫ್ತು ಮಾಡಿದ್ದು ಎಷ್ಟಪ್ಪ ಅಂತಂದ್ರೆ ಒಂದು 1000 ರೂಪೀಸ್ ದಷ್ಟು ಸರಕುಗಳನ್ನ ಏನ್ ಮಾಡಿರ್ತದ, ಅದು ರಫ್ತು ಮಾಡಿರ್ತದೆ. ಇನ್ನು ಆಮದು ಎಷ್ಟಪ್ಪ ಅಂತಂದ್ರೆ ಒಂದು 900 ಅಷ್ಟು ಏನ್ ಮಾಡಿರ್ತದೆ, ವಸ್ತುಗಳನ್ನ ಆಮದು ಮಾಡಿಕೊಂಡಿರ್ತದೆ. ಇದು ಸಿಂಪಲ್ ಆಗಿ ವ್ಯಾಪಾರ ಬಾಕಿ ಅಂದ್ರೆ ಏನಪ್ಪಾ ಅಂತಂದ್ರ, ಸರಕುಗಳ ರಫ್ತು ಮೌಲ್ಯ ಮತ್ತು ಸರಕುಗಳ ಆಮದಿನ ಮೌಲ್ಯದ ನಡುವಿನ ವ್ಯತ್ಯಾಸವನ್ನೇ ನಾವು ಏನಂತ ಕರಿತೀವಿ ಅಂದ್ರ ವ್ಯಾಪಾರ ಬಾಕಿ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಸರಕುಗಳ ರಫ್ತಿನ ಮೌಲ್ಯ ಮತ್ತು ಸರಕುಗಳ ಆಮದಿನ ಮೌಲ್ಯಗಳ ನಡುವಿನ ವ್ಯತ್ಯಾಸವನ್ನೇ ನಾವು ವ್ಯಾಪಾರ ಬಾಕಿ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಸರಕುಗಳ ರಫ್ತಿನ ಮೌಲ್ಯ 1000 ಆದ, ಸರಕುಗಳ ಆಮದಿನ ಮೌಲ್ಯ 900 ಆದ. ಅಂದ್ರೆ ಇವೆರಡರ ನಡುವೆ ಡಿಫರೆನ್ಸ್ ಎಷ್ಟೈತಿ, 100 ರೂಪಾಯಿ ಐತಿ. ಇದೇ ಏನಾಗಿರ್ತದಪ್ಪ ಅಂತಂದ್ರ ವ್ಯಾಪಾರ ಬಾಕಿ ಆಗಿರ್ತದ. ಅರ್ಥ ಆಯ್ತಾ? ವ್ಯಾಪಾರ ಬಾಕಿ ಅಂದ್ರೆ ಏನು, ಸರಕುಗಳ ರಫ್ತಿನ ಮೌಲ್ಯ ಮತ್ತು ಸರಕುಗಳ ಆಮದಿನ ಮೌಲ್ಯಗಳ ನಡುವಿನ ವ್ಯತ್ಯಾಸವನ್ನೇ ನಾವು ಏನಂತ ಕರಿತೀವಿ, ವ್ಯಾಪಾರ ಬಾಕಿ ಅಂತೇಳಿ ಕರಿತೀವಿ. ಈ ವ್ಯಾಪಾರ ಬಾಕಿಯಲ್ಲಿ ಮತ್ತೆ ಎಷ್ಟು ವಿಧಗಳು ಬರ್ತಾವಪ್ಪ ಅಂತಂದ್ರ 3 ವಿಧಗಳು ಬರ್ತಾವ. ಅದು ಯಾವ್ದಪ್ಪ ಅಂತಂದ್ರ ಸಮತೋಲನ ವ್ಯಾಪಾರ ಬಾಕಿ, ಮಿಗುತಿ ವ್ಯಾಪಾರ ಬಾಕಿ, ಕೊರತೆಯ ವ್ಯಾಪಾರ ಬಾಕಿ ಅಂತೇಳಿ ಬರ್ತದೆ. ಆದ್ರೆ ಸಮತೋಲನ ವ್ಯಾಪಾರ ಬಾಕಿ ಅಂದ್ರೆ ಏನಂತ ನೋಡೋಣ. ಅಲ್ಲಿ ಡೆಫಿನಿಷನ್ ಅಲ್ಲಿ ಅದ್ರ ವಾಕ್ಯದಲ್ಲಿ ನಾವು ಶಬ್ದದಲ್ಲೇ ನಮ್ಗೆ ಅರ್ಥ ಕೊಡ್ತದ. ಸಮತೋಲನ ಅಂತಂದ್ರೆ ಏನಪ್ಪಾ ಅಂತಂದ್ರ, ಇಲ್ಲಿ ಸರಕಿನ ರಫ್ತಿನ ಮೌಲ್ಯ ಮತ್ತು ಸರಕಿನ ಆಮದಿನ ಮೌಲ್ಯ ಎರಡೂ ಕೂಡ ಸಮವಾಗಿದ್ರೆ ನಾವು ಅದನ್ನ ಏನಂತ ಕರಿತೀವಿ ಅಂದ್ರ ಸಮತೋಲನ ವ್ಯಾಪಾರ ಬಾಕಿ ಅಂತೇಳಿ ಕರಿತೀವಿ. ಸರಕಿನ ರಫ್ತಿನ ಮೌಲ್ಯ ಮತ್ತು ಸರಕಿನ ಆಮದಿನ ಮೌಲ್ಯ ಎರಡೂ ಸಮವಾಗಿದ್ದರೆ ಅದನ್ನು ಸಮತೋಲನ ವ್ಯಾಪಾರದ ಬಾಕಿ ಅಂತೇಳಿ ಕರಿತೀವಿ. ಅದ್ರ ಸೂತ್ರ ಏನಪ್ಪಾ ಅಂದ್ರ, ಸಮತೋಲನ ವ್ಯಾಪಾರ ಬಾಕಿ ಇಸ್ ಈಕ್ವಲ್ ಟು ಸಮತೋಲನ ರಫ್ತಿನ ಮೌಲ್ಯ ಇಸ್ ಈಕ್ವಲ್ ಟು ಸಮತೋಲನ ಆಮದಿನ ಮೌಲ್ಯ. ಇದ್ರ ಅರ್ಥ ಏನು, ಇಲ್ಲಿ ಸರಕುಗಳ ಆಮದಿನ ಮೌಲ್ಯ ಮತ್ತು ಸರಕುಗಳ ರಫ್ತಿನ ಮೌಲ್ಯ ಎರಡೂ ಕೂಡ ಸಮವಾಗಿರುತ್ತವೆ. ಹಂಗಾಗಿ ಸಮತೋಲನ ವ್ಯಾಪಾರ ಬಾಕಿ ಇಸ್ ಈಕ್ವಲ್ ಟು ಸಮತೋಲನ ರಫ್ತು ಮೌಲ್ಯ ಇಸ್ ಈಕ್ವಲ್ ಟು ಸಮತೋಲನ ಆಮದಿನ ಮೌಲ್ಯ ಅಂತೇಳಿ ನಾವು ಹೇಳ್ಬೋದು. ಸರಕುಗಳ ರಫ್ತು ಮೌಲ್ಯ ಮತ್ತು ಸರಕುಗಳ ಆಮದಿನ ಮೌಲ್ಯ ಇದು ಒಂದೇದು. ಸಮತೋಲನ ಅಂತಂದ್ರೆ ನಮ್ಗೆ ನೆನಪಿರ್ಬೇಕು, ಇಲ್ಲಿ ಆಮದು ಮತ್ತು ರಫ್ತು ಎರಡು ಕೂಡ ಏನಾಗಿರ್ತಾವ, ಸಮವಾಗಿರ್ತಾವ. ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಮಿಗುತಿಯ ವ್ಯಾಪಾರ ಬಾಕಿ. ಮಿಗುತಿಯ ವ್ಯಾಪಾರ ಬಾಕಿ ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ಸರಕುಗಳ ರಫ್ತಿನ ಮೌಲ್ಯ ಹೆಚ್ಚಿರುತ್ತದೆ. ಯಾವುದಕ್ಕಿಂತ ಅಂದ್ರೆ ಸರಕುಗಳ ಆಮದಿನ ಮೌಲ್ಯಕ್ಕಿಂತ ರಫ್ತಿನ ಮೌಲ್ಯವು ಏನಾಗಿರ್ತದ, ಹೆಚ್ಚಿರುತ್ತದೆ. ಅರ್ಥ ಆಯ್ತಾ? ಸರಕಿನ ರಫ್ತಿನ ಮೌಲ್ಯವು ಸರಕಿನ ಆಮದಿನ ಮೌಲ್ಯಕ್ಕಿಂತ ಹೆಚ್ಚಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಮಿಗುತಿ ವ್ಯಾಪಾರ ಬಾಕಿ ಅಂತೇಳಿ ಕರಿತೀವಿ. ಈ ಮಿಗುತಿ ವ್ಯಾಪಾರ ಬಾಕಿಯ ಸೂತ್ರ ಏನಪ್ಪಾ ಅಂದ್ರ, ಮಿಗುತಿ ವ್ಯಾಪಾರ ಬಾಕಿ ಸರಕುಗಳ ರಫ್ತು ಮೌಲ್ಯ ಗ್ರೇಟರ್ ದನ್ ಅಂದ್ರೆ ಹೆಚ್ಚು ಅಂತ ಅರ್ಥ. ಸರಕುಗಳ ರಫ್ತಿನ ಮೌಲ್ಯ ಗ್ರೇಟರ್ ದನ್ ಸರಕುಗಳ ಆಮದಿನ ಮೌಲ್ಯ. ಇಲ್ಲಿ ಸರಕುಗಳ ರಫ್ತಿನ ಮೌಲ್ಯನೇ ಹೆಚ್ಚಿರುತ್ತದೆ, ಯಾವುದಕ್ಕಿಂತ ಸರಕುಗಳ ಆಮದಿನ ಮೌಲ್ಯಕ್ಕಿಂತ ಏನಾಗಿರ್ತದೆ, ರಫ್ತಿನ ಮೌಲ್ಯ ಹೆಚ್ಚಿರ್ತದೆ. ಇನ್ನು ಕೊರತೆ ಅಂದ್ರೆ ಅದ್ರ ಅಪೋಸಿಟ್. ಕೊರತೆ ಅಂದ್ರೆ ಏನಪ್ಪಾ ಅಂದ್ರ, ಸರಕುಗಳ ಆಮದಿನ ಮೌಲ್ಯವು ಸರಕುಗಳ ರಫ್ತಿನ ಮೌಲ್ಯಕ್ಕಿಂತ ಅಧಿಕವಿರುತ್ತದೆ. ಅದನ್ನೇ ನಾವು ಏನಂತ ಕರಿತೀವಿ, ಕೊರತೆಯ ವ್ಯಾಪಾರ ಬಾಕಿ ಅಂತೇಳಿ ಕರಿತೀವಿ. ಇಲ್ಲಿ ಆಮದೇ ಹೆಚ್ಚಿರ್ತದ, ರಫ್ತು ಏನಾಗಿರ್ತದ, ಕಡಿಮೆ ಇರ್ತದ. ಇದ್ರ ಸೂತ್ರ ಏನು, ಕೊರತೆಯ ವ್ಯಾಪಾರ ಬಾಕಿ ಇಸ್ ಈಕ್ವಲ್ ಟು ಸರಕಿನ ರಫ್ತು ಮೌಲ್ಯ ಲೆಸ್ ದೆನ್ ಸರಕುಗಳ ಆಮದಿನ ಮೌಲ್ಯ. ಅರ್ಥ ಆಯ್ತಾ? ಕೊರತೆಯ ವ್ಯಾಪಾರ ಬಾಕಿ ಇಸ್ ಈಕ್ವಲ್ ಟು ಸರಕುಗಳ ರಫ್ತಿನ ಮೌಲ್ಯ ಗ್ರೇಟರ್ ದೆನ್ ಲೆಸ್ ದೆನ್ ಸರಕುಗಳ ಆಮದು ಮೌಲ್ಯ. ಇದ್ರ ಅರ್ಥ ಏನು, ಇಲ್ಲಿ ಆಮದು ಹೆಚ್ಚಾಗಿರ್ತದ, ರಫ್ತು ಏನಾಗಿರ್ತದ, ಕಡಿಮೆ ಆಗಿರ್ತದ. ಇಷ್ಟೇನಪ್ಪಾ ಅಂತಂದ್ರೆ ಇದು ಕೊರತೆಯ ವ್ಯಾಪಾರ ಬಾಕಿ. ಇದಿಷ್ಟೇನಪ್ಪಾ ಅಂದ್ರೆ ಇದು ವ್ಯಾಪಾರ ಬಾಕಿಯಲ್ಲಿರ್ತಕ್ಕಂಥ ವಿಧಗಳು ಮತ್ತೆ ಅವುಗಳ ಬಗ್ಗೆ ಇರ್ತಕ್ಕಂಥ ಡೆಫಿನಿಷನ್ ಮತ್ತೆ ಸೂತ್ರಗಳು ಅಂತೇಳಿ ಹೇಳ್ಬೋದು. ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.